ಅದೊಂದು ಊರಿನಲ್ಲಿ ಒಬ್ಳು ವೇಶ್ಯೆ ಇರ್ತಾಳೆ. ಆ ವೇಶ್ಯೆ ತಾನು ಹೊರ ಜಗತ್ತಿಗೆ ಹೇಳಿಕೊಳ್ಳಲು ಸಾಧ್ಯವಾಗದಂತಹ ಬಂಧನದ ಕಾರಣದಿಂದಲೇ ಆ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಅದೇ ಊರಿನಲ್ಲಿ ಮದುವೆಯಾಗದ ಶ್ರೀಮಂತ ಮನೆಯ ಒಂದು ಹುಡುಗಿ ಇರ್ತಾಳೆ. ಆ ಶ್ರೀಮಂತ ಮನೆಯ ಹುಡುಗಿಯನ್ನ ಆ ಊರಿನ ಜನರೆಲ್ಲ ಮಹಾನ್ ಮಹಾನ್ ದೈವ ಭಕ್ತೆ ಅಂತ ತಿಳ್ಕೊಂಡಿರ್ತಾರೆ. ಕಾರಣ ಆ ಶ್ರೀಮಂತ ಮನೆಯ ಹುಡುಗಿ ಆ ಊರಿನಲ್ಲಿರುವ ಎಲ್ಲಾ ದೇವಾಲಯಗಳಿಗೂ ತುಂಬಾ ತುಂಬಾ ಹಣವನ್ನ ನೀಡ್ತಾ ಇರ್ತಾಳೆ. ಚಿನ್ನ, ಬೆಳ್ಳಿ, ಒಡವೆಗಳು ಇವೆಲ್ಲವನ್ನ ತುಂಬಾ ತುಂಬಾ ದಾನವಾಗಿ ನೀಡ್ತಾ ಇರ್ತಾಳೆ. ಅದೊಂದು ದಿನ ಆ ವೇಶ್ಯೆಗೆ ಆ ಶ್ರೀಮಂತ ಮನೆಯ ಹುಡುಗಿಯ ಪರಿಚಯವಾಗುತ್ತೆ. ಅವರಿಬ್ಬರ ಪರಿಚಯ ಗೆಳೆತನದ ರೀತಿಯಾಗಿ ಬೆಳೆಯುತ್ತೆ. ಆ ವೇಶ್ಯೆಯು ಸಹ ಆ ಶ್ರೀಮಂತ ಮನೆಯ ಹುಡುಗಿಯ ಬಳಿ ತಾನು ಮಾಡುತ್ತಿರುವ ಕೆಲಸದ ಬಗ್ಗೆ ಎಲ್ಲವನ್ನ ಸಹ ಹೇಳ್ಕೊಳ್ತಾಳೆ. ದಿನಗಳು ಕಳೆಯುತ್ತೆ. ಅದೊಂದು ದಿನ ಆ ಶ್ರೀಮಂತ ಮನೆಯ ಹುಡುಗಿ ಆ ವೇಶ್ಯೆಯ ಮನೆಯ ಬಳಿಗೆ ಬಂದು, ಅಕ್ಕ ಅಕ್ಕ, ನಾನಿವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ದಯಮಾಡಿ ನೀವೂನು ಸಹ ನಮ್ಮ ಜೊತೆಯಲ್ಲಿ ಬರಲೇಬೇಕು ಅಂತ ಕರೀತಾಳೆ. ವೇಶ್ಯೆ ಅದಕ್ಕೆ ಒಪ್ಪಿಗೆಯನ್ನ ನೀಡೋದಿಲ್ಲ, ಹೋಗೋದಕ್ಕೆ ಒಪ್ಪೋದಿಲ್ಲ. ಆ ಹುಡುಗಿ, ಶ್ರೀಮಂತ ಮನೆಯ ಹುಡುಗಿ ತುಂಬಾ ತುಂಬಾ ಬಲವಂತವನ್ನ ಮಾಡ್ತಾಳೆ. ಇಲ್ಲ ಅಕ್ಕ, ನೀವು ಬರ್ಲೇಬೇಕು, ಇವತ್ತಾದ್ರೂ ನನ್ನ ಜೊತೆಲಿ ಬರ್ಲೇಬೇಕು ಅಂತ ಎಷ್ಟೇ ಬಲವಂತವನ್ನ ಮಾಡಿದ್ರು ಆ ವೇಶ್ಯೆ, ಇಲ್ಲ ನಮ್ಮ, ನಾನು ಬರೋ ಹಾಗಿಲ್ಲ ದೇವಸ್ಥಾನಕ್ಕೆ, ಇವತ್ತು ನನಗೆ ತುಂಬಾ ತುಂಬಾ ಕೆಲಸಗಳಿದ್ದಾವೆ, ಇವತ್ತು ನಾನು ಆ ಕೆಲಸವನ್ನ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನನ್ನ ಬದುಕು ನಡೆಯೋದಿಲ್ಲ, ಇಲ್ಲ ಅಂತಂದ್ರೆ ನನ್ನ ಬಿಡುಗಡೆಯನ್ನ ಹೊಂದೋದಕ್ಕೆ ಸಾಧ್ಯವಾಗೋದಿಲ್ಲ ನನ್ನ ಬದುಕಿನಿಂದ, ದಯಮಾಡಿ ನೀನು ಹೋಗ್ಬಿಟ್ಟು ಬಾರಮ್ಮ, ನಿನ್ಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಆ ಶ್ರೀಮಂತ ಮನೆಯ ಹುಡುಗಿಯನ್ನ ಆ ವೇಶ್ಯೆ ಕಳ್ಸಿಕೊಟ್ಬಿಡ್ತಾಳೆ. ಆ ಶ್ರೀಮಂತ ಮನೆಯ ಹುಡುಗಿಯು ಸಹ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾಳೆ. ದೇವಸ್ಥಾನಕ್ಕೆ ಹೋಗ್ತಾ ಇರುವಾಗ ದಾರಿಯುದ್ದಕ್ಕೂ ಆ ಅಕ್ಕ ಮನೆಯಲ್ಲಿ ಏನ್ ಮಾಡ್ತಾ ಇರ್ಬೋದು, ಯಾರೆಲ್ಲ ಬರ್ಬೋದು, ಮನೆಯಲ್ಲಿ ಏನೆಲ್ಲ ನಡಿಬೋದು, ಈ ರೀತಿಯಾಗಿ ತನ್ನ ಮನಸ್ಸಿನಲ್ಲಿ ದೇವಸ್ಥಾನಕ್ಕೆ ಹೋಗುವ ದಾರಿಯ ಉದ್ದಕ್ಕೂ ತನ್ನ ಮನಸ್ಸಿನಲ್ಲಿ ಅದನ್ನೇ ಯೋಚನೆಯನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ. ದೇವಸ್ಥಾನಕ್ಕೆ ಬರ್ತಾಳೆ. ದೇವಸ್ಥಾನಕ್ಕೆ ಬಂದು ದೇವರ ಮುಂದೆ ನಿಂತ್ಕೊಂಡು ದೇವರನ್ನ ಭಕ್ತಿಯಿಂದ ಪೂಜೆಯನ್ನ ಮಾಡೋದನ್ನ ಬಿಟ್ಟು, ಪ್ರಾರ್ಥನೆಯನ್ನ ಮಾಡೋದನ್ನ ಬಿಟ್ಟು, ತನ್ನ ಮನಸ್ಸಿನಲ್ಲಿ ಅಲ್ಲಿ ಏನ್ ನಡೀತಾ ಇದೆ, ಹೇಗೆಲ್ಲ ನಡೀತಾ ಇರ್ಬೋದು, ಇದೇ ರೀತಿಯಾಗಿ ಅಲ್ಲಿನ ವಿಷಯಗಳನ್ನ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಕೆಟ್ಟದಾಗಿ ಯೋಚನೆಯನ್ನ ಮಾಡ್ತಾ ಇರ್ತಾಳೆ. ಅದೇ ಆ ವೇಶ್ಯೆ, ವೇಶ್ಯೆ ಮನೆಯಲ್ಲಿ ಮತ್ತೊಬ್ಬರ ಜೊತೆ ತನ್ನ ದೇಹವನ್ನು ಹಂಚಿಕೊಳ್ತಾ ಇದ್ರು ಸಹ, ಅಪ್ಪ ಭಗವಂತ, ಅಪ್ಪ ದೇವರೇ, ನನಗೆ ಯಾವಾಗ್ಲಪ್ಪ ಈ ಕಷ್ಟದಿಂದ ನೀನು ನನಗೆ ಮುಕ್ತಿಯನ್ನ ನೀಡೋದು, ನನ್ನನ್ನ ಈ ಕಷ್ಟದಿಂದ, ಈ ಬಂಧನದಿಂದ ನನಗೆ ಮುಕ್ತಿಯನ್ನ ನೀಡಪ್ಪ ಭಗವಂತ, ನೀನೇ ನನ್ನನ್ನು ಕಾಪಾಡಬೇಕಪ್ಪ ಅಂತ ಭಕ್ತಿಯಿಂದ ಆ ವೇಶ್ಯೆ ಮನೆಯಲ್ಲಿ ದೇವರನ್ನ, ಅಂದ್ರೆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾಳೆ. ಇಲ್ಲಿ ನೋಡಿ, ಆ ಶ್ರೀಮಂತ ಮನೆಯ ಹುಡುಗಿಗೆ ಎಲ್ಲ ರೀತಿಯಾದಂತಹ ಅವಕಾಶಗಳು ಸಹ ದೊರೆತಿತ್ತು. ದೇವಾಲಯಕ್ಕೆ ಹೋಗುವ ಅವಕಾಶವಿತ್ತು, ದೇವರ ಮುಂದೆ ದರ್ಶನವನ್ನ ಮಾಡುವಂತಹ ಅವಕಾಶವೂ ಸಹ ಇತ್ತು. ಎಲ್ಲ ಅವಕಾಶಗಳಿದ್ರು ಸಹ ಆ ಶ್ರೀಮಂತ ಮನೆಯ ಹುಡುಗಿ ತನ್ನ ಮನಸ್ಸನ್ನ ಕಲುಷಿತವನ್ನ ಮಾಡಿಕೊಂಡು ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡೋದನ್ನ ಬಿಟ್ಟು ಹೊರ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ, ಅಲ್ಲೇನ್ ನಡೀತಾ ಇದೆ, ಅವಕ್ಕ ಏನ್ ಮಾಡ್ತಾ ಇರ್ಬೋದು ಅನ್ನುವಂತಹ ವಿಚಾರದ ಬಗ್ಗೆ ಆ ಶ್ರೀಮಂತ ಮನೆಯ ಹುಡುಗಿ ಯೋಚನೆಯನ್ನ ಮಾಡ್ತಾ ಇದ್ಲು. ಅದೇ ಆ ವೇಶ್ಯೆ ಅಷ್ಟೊಂದು ಕಷ್ಟದಲ್ಲಿದ್ರು, ಬಂಧನದಲ್ಲಿದ್ರು, ತನಗೆ ದೇವಾಲಯಕ್ಕೆ ಹೋಗೋದಕ್ಕೆ ಅವಕಾಶವಿಲ್ಲದೆ ಇದ್ರು, ದೇವರನ್ನ ನೋಡುವಂತಹ ಅವಕಾಶ ದೊರೆಯದೇ ಇದ್ರು ಸಹ ತನ್ನ ಮನಸ್ಸಿನಲ್ಲೇನೆ ಭಕ್ತಿಯಿಂದ ಆ ಭಗವಂತನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ಲು. ಆ ದೇವರ ಬಳಿ ಪೂಜೆಯನ್ನ ಮಾಡ್ತಾ ಇದ್ಲು, ದೇವರನ್ನ ಕೇಳ್ಕೊಳ್ತಾ ಇದ್ಲು. ಆ ವೇಶ್ಯೆಯ ಬಳಿ ಒಂದು ಗಟ್ಟಿಯಾದಂತಹ ನಂಬಿಕೆಯನ್ನೋದಿತ್ತು ದೇವರ ಮೇಲೆ. ಆದ್ರೆ ಆ ಶ್ರೀಮಂತ ಮನೆಯ ಹುಡುಗಿಯಲ್ಲಿ ಒಂದು ನಂಬಿಕೆ ಅನ್ನೋದು ಇರಲಿಲ್ಲ, ಮನಸ್ಸನ್ನ ಕಲುಷಿತವನ್ನ ಮಾಡ್ಕೊಂಡಿದ್ದು. ಇಲ್ಲಿ ಮನಸ್ಸು ಶುದ್ಧವಾಗಿತ್ತು, ದೇಹ ಅಶುದ್ಧವಾಗಿದ್ರು ಸಹ. ಆದ್ರೆ ಇಲ್ಲಿ ಮನಸ್ಸು ಶುದ್ಧವಾಗಿರ್ಲಿಲ್ಲ, ಆ ಶ್ರೀಮಂತ ಮನೆಯ ದೇಹ ಮಾತ್ರ ಶುದ್ಧವಾಗಿತ್ತು. ಆ ದೇವರ ಮೇಲೆ ನಂಬಿಕೆಗಿಂತ ಅಲ್ಲಿ ಏನ್ ನಡೀತಾ ಇರ್ಬೋದು ಅನ್ನುವಂತಹ ವಿಷಯವೇ ಈ ಶ್ರೀಮಂತ ಮನೆಯ ಹುಡುಗಿಗೆ ದೊಡ್ಡದಾಗಿತ್ತು. ನಾನು ತುಂಬಾ ತುಂಬಾ ಜನರನ್ನು ನೋಡಿದ್ದೀನಿ, ಕೇವಲ ದೇವಸ್ಥಾನಗಳಿಗೆ ಬರೋದು ತನ್ನ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳುವಂತಹ ಉದ್ದೇಶದಿಂದನೇ ತುಂಬಾ ತುಂಬಾ ಹೆಣ್ಮಕ್ಳುಗಳು ಬರ್ತಾರೆ. ನಾವು ತುಂಬಾ ತುಂಬಾ ಗಮನಿಸ್ತಾ ಇರ್ತೀವಿ, ಮತ್ತೊಬ್ಬರು ನೋಡ್ಲಿ ದೇವಸ್ಥಾನಕ್ಕೆ ಬಂದಾಗ ಅಂತ ರಾಶಿ 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 ಒಡವೆಗಳನ್ನೆಲ್ಲ ತುಂಬ್ಕೊಂಡ್ ಬರ್ತಾರೆ, ರಾಶಿ ರಾಶಿ ಶ್ರೀಮಂತಿಕೆಯಲ್ಲಿ ಬರ್ತಾರೆ. ಅವರ ಮನಸ್ಸಿನಲ್ಲಿ ಭಕ್ತಿ ಇರುತ್ತೇನೋ ಗೊತ್ತಿಲ್ಲ, ತಮ್ಮ ಮೈ ಮೇಲೆ ಮಾತ್ರ ಭಯಂಕರವಾದಂತಹ ಒಡವೆಗಳು ಇರ್ತವೆ. ನೀವೆಷ್ಟೇ ಹಣವನ್ನ ಖರ್ಚು ಮಾಡಿ ಏನೇ ದೇವಸ್ಥಾನಗಳಿಗೆ ಏನೆಲ್ಲ ಮಾಡಿದ್ರು, ನೀವೆಷ್ಟೇ ಶ್ರೀಮಂತಿಕೆಯನ್ನ ತೋರಿಸ್ಕೊಂಡ್ರು, ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಇಲ್ಲ ಅಂತಂದ್ರೆ ಅದು ದೇವರನ್ನ ದರ್ಶನವನ್ನ ಮಾಡಿದಾಗ್ಲೂ ಅಲ್ಲ, ನೀವು ದೇವರ ದರ್ಶನವನ್ನ ಪಡೆದುಕೊಳ್ಳುವಂತಹದ್ದೇ ವ್ಯರ್ಥ. ನೀವುಗಳು ಏನೆಲ್ಲ ಹಣವನ್ನ ಖರ್ಚು ಮಾಡಿ ಏನು ದೇವರ ದರ್ಶನವನ್ನ ತೆಗೆದುಕೊಳ್ತೀರ. ನಾವು ನೋಡಿದೀವಿ ಕೆಲವೊಂದಷ್ಟು ಜನನ VIP ಟಿಕೆಟ್ ಅನ್ನ ತೆಗೆದುಕೊಂಡ್ಬಿಟ್ಟು 3,000, 5,000, 6,000 ಎಲ್ಲ ಕೊಟ್ಟು ದೇವಸ್ಥಾನಗಳಿಗೆ ಬೇಗ, ಅಂದ್ರೆ ದೇವರ ದರ್ಶನವನ್ನ ಬೇಗ ತೆಗೆದುಕೊಂಡು ನಂತರ ಹೊರಗಡೆ ಬಂದು, ನನ್ನ ದರ್ಶನ ಆಗೋಯ್ತು ಅಂತ ಅಂದ್ಬಿಟ್ಟು ಒಂದು ರೀತಿಯಾಗಿ
ಶ್ರೀಮಂತಿಕೆಯನ್ನ ತೋರಿಸ್ಕೊಳ್ತಾ ಇರ್ತಾರೆ. ನೀವೆಷ್ಟೇ ಹಣವನ್ನ ಖರ್ಚು ಮಾಡಿ, ನೀವೆಷ್ಟೇ ಶ್ರೀಮಂತಿಕೆಯಿಂದ ದೇವರ ದರ್ಶನವನ್ನ ಮಾಡೋದಕ್ಕೆ ಹೋದ್ರೂನು ಸಹ ನಿಮ್ಮ ಮನಸ್ಸಿನಲ್ಲಿ ಭಕ್ತಿ ಇಲ್ಲ ಅಂದ್ರೆ ಗಂಟೆಗಟ್ಲೆ ಸರತಿ ಸಾಲಿನಲ್ಲಿ ಕಾದು ನಿಂತು ಗಂಟೆಗಟ್ಲೆ ನಿಂತುಕೊಂಡು ತುಂಬಾ ತುಂಬಾ ಕಷ್ಟಪಟ್ಟು ಭಕ್ತಿಯಿಂದ ಅಂತಿಮವಾಗಿ ದೇವರ ಬಳಿ ಬಂದು ಗೋವಿಂದ ಗೋವಿಂದ ಅಂತ ಅಂದ್ರೆ ದೇವರ ದರ್ಶನವನ್ನ ಮಾಡ್ತಾನಲ್ಲ, ಭಗವಂತ ದರ್ಶನವನ್ನ ಮಾಡ್ತಾನಲ್ಲ, ಅಂತಹ ಭಕ್ತನ ಭಕ್ತಿಯ ಮುಂದೆ ನಿಮ್ಮ ಭಕ್ತಿ ಎನ್ನುವಂತಹದ್ದು ತೃಣಕ್ಕೆ ಸಮಾನ. ದಯಮಾಡಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳುವಂತಹದ್ದು, ದೇವಸ್ಥಾನಗಳಿಗೆ ನಿಮ್ಮ ಶ್ರೀಮಂತಿಕೆಯನ್ನು ತೋರಿಸೋದಕ್ಕೆ ಬರಕ್ ಹೋಗ್ಬೇಡಿ. ಸಾಮಾನ್ಯರಲ್ಲಿ ಸಾಮಾನ್ಯರಾದಂತಹ ಭಕ್ತರ ರೀತಿಯಾಗಿ ಬನ್ನಿ. ರಾಶಿ ರಾಶಿ ಒಡವೆಗಳನ್ನು ತುಂಬ್ಕೊಂಬರೋದು, ಜಗತ್ತು ನೋಡುವ ರೀತಿಯಾಗಿ ಕಣ್ಕುಕ್ಕುವ ರೀತಿಯಾಗಿ ಬಟ್ಟೆಗಳನ್ನು ಹಾಕೊಂಬರೋದು, ಅಲ್ಲಿ ಬಂದು ಶೋಕಿಗಳನ್ನ ಮಾಡುವಂತಹದ್ದು, ಇವೆಲ್ಲ ಅವಶ್ಯಕತೆ ಇರೋದಿಲ್ಲ. ದೇವಾಲಯಗಳಿಗೆ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಏನು ಭಕ್ತಿ ಇದೆ ಆ ಭಕ್ತಿಯನ್ನು ತೋರಿಸಿಕೊಳ್ಳುವಂತಹ ಅಂದ್ರೆ ದೇವರನ್ನು ಕೇಳಿಕೊಳ್ಳುವಂತಹ ಕಾರಣದಿಂದ ಬನ್ನಿ. ನಿಮ್ಮ ಶ್ರೀಮಂತಿಕೆಯನ್ನು ತೋರಿಸಿಕೊಳ್ಳುವಂತಹ ಉದ್ದೇಶದಿಂದ ದಯಮಾಡಿ ಬರಬೇಡಿ. ಹಾಗಾಗೇನೆ ನಾನು ಆ ವೇಶ್ಯೆಯ ಕಥೆಯನ್ನ ಹೇಳಿದ್ದು. ಆ ವೇಶ್ಯೆಯ ಕತೆ ಇವತ್ತಿನ ವಾಸ್ತವಕ್ಕೆ ನಿಜವಾಗಿಯೂ ಸತ್ಯವಾಗಿಯೂ ಸರಿ ಹೊಂದುತ್ತೆ. ದೇಹ ಶುದ್ಧವಾಗಿ ಇಟ್ಕೊಂಡ್ರೆ ಸಾಕಾಗುತ್ತಾ? ಮನಸ್ಸು ಶುದ್ಧವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇಂತಹ ಸಾಕಾದಷ್ಟು ವಿಷಯಗಳನ್ನ ನಾವು ಜ್ಞಾನ ಮಾರ್ಗದಿಂದ ಅಂದ್ರೆ ಭಕ್ತಿ ಮಾರ್ಗ ಅಂದ್ರೆ ಭಕ್ತಿ ಯೋಗದಿಂದ ನಾವು ಇಂತಹ ಅನೇಕ ವಿಷಯಗಳನ್ನ ನಾವು ತಿಳ್ಕೊಳ್ಬೋದು. ಇಂತಹ ವಿಷಯಗಳನ್ನ ನಾನು ತಿಳಿಸ್ತಾನೆ ಇರ್ತೀನಿ ನಿಮ್ಗೆ ಅಂತ ಹೇಳ್ತಾ, ಆ ಭಗವಂತ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ದೇವಸ್ಥಾನಗಳಿಗೆ ನಿಮ್ಮ ಶ್ರೀಮಂತಿಕೆಯನ್ನ ತೋರ್ಸೋದಕ್ಕೆ ಬರೋದಕ್ಕೆ ಹೋಗ್ಬೇಡಿ. ಹಾಗೆ ಬೇರೆಯವರ ಭಕ್ತರ ಮುಂದೆ ನಾನು ಕೋಟಿ ಕೊಟ್ಟೆ, ಅಷ್ಟು ಕೊಟ್ಟೆ, ದೇವಸ್ಥಾನಕ್ಕೆ ನಾನು ಕೊಟ್ಟೆ. ಹಾಗೆ ಕೆಲವೊಂದಷ್ಟು ಜನರು ಯಾರ್ಯಾರಿದ್ದೀರಾ ದೇವಸ್ಥಾನದಲ್ಲಿ ಏನೋ ಒಂದು ದಾನವನ್ನ ಕೊಡ್ತಾರೆ. ಒಂದು ಫ್ಯಾನ್ ತಪ್ಪಿದ್ರೆ ಏನೋ ಒಂದು ದಾನವನ್ನ ಕೊಡ್ತಾರೆ. ದಾನವನ್ನ ಕೊಟ್ಟ ನಂತರ ದೊಡ್ಡದಾಗಿ ಒಂದು ಹೆಸರನ್ನ ಹಾಕ್ಸ್ಕೊಳ್ತಾರೆ, ದಾನಿಗಳು ಅಂತ. ನೀವು ಕೊಟ್ಟಿರಂತಹದ್ದೇ ದಾನ ಕೊಟ್ಟಿದ್ದೀರಾ ಅಂತಂದ್ಮೇಲೆ ಆ ದಾನದ ಮೇಲೆ ನಿಮ್ಮ ಹೆಸರ ಅವಶ್ಯಕತೆ ಇದೆಯಾ? ಖಂಡಿತವಾಗಿಯೂ ಹೆಸರಿನ ಅವಶ್ಯಕತೆ ಇರೋದಿಲ್ಲ. ಇಂತಹದನ್ನ ಸರಿಯಾಗಿ ತಿಳ್ಕೊಳ್ಳಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಮತ್ತೊಮ್ಮೆ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.